IPL ನಲ್ಲಿ ಪ್ರತಿಯೊಂದು ಡಾಟ್ ಬಾಲ್ ಮೇಲೆ BCCI 500 ಗಿಡ ಹಚ್ಚುತ್ತೇವೆ ಅಂತ ಹೇಳುತ್ತೆ. ಅದೇ ಇನ್ನೊಂದು ಕಡೆ ಕಾಡುಗಳನ್ನ ಕತ್ತರಿಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೊಂದು ಮಾಹಿತಿ ಹೇಳ್ತೀನಿ ಕೇಳಿ. 1970ರಲ್ಲಿ ಸರ್ಕಾರದ ಪರ್ಮಿಷನ್ ತಗೊಂಡು ಅನೇಕ ಮರಗಳನ್ನ ಕತ್ತರಿಸಲಾಗ್ತಾ ಇತ್ತು. ಕೇವಲ ಹೊಸ ಬಿಸಿನೆಸ್ ಪ್ರಾಜೆಕ್ಟ್ ಗಳ ಸಲುವಾಗಿ ಮತ್ತೆ ಹೊಸ ನಗರಗಳ ಡೆವಲಪ್ಮೆಂಟ್ ನ ಸಲುವಾಗಿ. ಇದರಿಂದ ಕಾಡುಗಳ ಸಂಖ್ಯೆ ಕ್ರಮೇಣ ಕಡಿಮೆ ಆಗ್ತಾ ಇತ್ತು, ಮತ್ತೆ ಪ್ರಾಣಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇತ್ತು. ಮತ್ತೆ ಇದರ ನೇರ ಪರಿಣಾಮ ವಾತಾವರಣದ ಮೇಲೆ ಮತ್ತೆ ಆ ಜನರ ಮೇಲೆ ಬೀಳ್ತಾ ಇತ್ತು. ಕಾಡನ್ನ ನಂಬಿ ಜೀವನ ಮಾಡ್ತಾ ಇದ್ರು. ಮತ್ತೆ ಇಲ್ಲಿಂದನೇ ಪ್ರಾರಂಭ ಆಗುತ್ತೆ ಚಿಪ್ಕೋ ಚಳವಳಿ. ಊರಿನ ಮಹಿಳೆಯರು ಮರಗಳಿಗೆ ತಬ್ಬಿಕೊಂಡು ನಿಲ್ತಾ ಇದ್ರು, ಏಕೆಂದ್ರೆ ಮರಗಳನ್ನ ಕತ್ತರಿಸಬಾರದು ಎಂದು. ನಂತರ ಈ ಚಳವಳಿ ದೇಶದ ಎಲ್ಲಾ ಭಾಗಕ್ಕೆ ಹರಡಿತು. ಮತ್ತೆ ಈ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಮಹಿಳೆಯರು. ಗಂಡಸರು ಕೂಡ ಇದನ್ನ ಬೆಂಬಲ ಸೂಚಿಸಿದ್ರು. ಮತ್ತೆ ಇವರು ಅನೇಕ ಗಿಡಗಳನ್ನ ಹಚ್ಚಲು ಪ್ರಮುಖ ಪಾತ್ರ ವಹಿಸಿದ್ರು. ಆದ್ರೆ ಡೆವಲಪ್ಮೆಂಟ್ ನ ಹೆಸರಲ್ಲಿ ಕಾಡುಗಳನ್ನ ಇವತ್ತಿಗೂ ಕತ್ತರಿಸಲಾಗ್ತಾ ಇದೆ. ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಇದಕ್ಕೊಂದು ಕಠಿಣವಾದ ಕಾನೂನು ತರಬೇಕು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.